பேட்டிலையும் ஓப்பனா சொல்றாங்க சார், நான் தமிழ்நாட்டுக்கு போனதே சீமானோட இமேஜை டார்னிஷ் பண்றதுக்கு தான். They don't want me to come to Tamil Nadu and அவனுக்கு ಅಂದ್ರೆ I have tarnished his image in such a. அதுல அவங்க சொல்லியிருக்காங்க, என்னோட வேலை வந்து சீமானோட இமேஜை வந்து டார்னிஷ் பண்றதுதான், போன டார்னிஷ் பண்ணிட்டேன், ಅವನ ಮುಡಿಚು ಕಟ್ಟಿಟ್ಟು வந்துட்டேங்கிறத சொல்ல வர. ಏನಾಗಬೇಕಾಗಿದೆ, ನನಗಿನ್ನು 40 ವರ್ಷನೇ ಆಗಿದೆ, ನನಗಿನ್ನು ಮದುವೆ ಆಗಿಲ್ಲ. ಹೇಳಿ ತಮಿಳ್ನಾಡವ್ರನ್ನ ಬಿಡಿ, ನಾನು ತಮಿಳ್ನಾಡವ್ರನ್ನ ಯಾವತ್ತೂ ಮರ್ಯಾದೆ ಕೊಡೋದಿಲ್ಲ, ನನಗೆ ಬೇಕಾಗೂ ಇಲ್ಲ, ನಾನು ಅವ್ರ ಜಾತಿನೇ ಅಲ್ಲ, ನಾನು ಕನ್ನಡದವಳು. நான் லிங்காயத் சமூகம். இங்க என்ன சொல்றாங்க, என் பேரை நாசம் பண்ணிட்டே போறாங்க, அப்புறம் பிற மாநிலம்ன்றாங்க. இல்ல தமிழ் பொண்ணு. ஓட்டர் ஐடி இல்ல, யாருக்கு இல்லைன்னு கேட்டீங்கன்னா யாருக்குமே இல்லை. உஷா அக்காக்கு இல்ல, அவங்களுடைய அக்காவுக்கு, அவங்க அக்காக்கு இல்ல, இறந்த அம்மாக்கு இல்ல, ಇವಂಗಳಿಗೂ ಇಲ್ಲ. ಅವತ್ತು ನೈಟ್ ಇಡ್ಲಿಕ್ಕೆ ಒಂದು ಮನೆ ಕೂಡ ಇಲ್ಲ ಅವ್ರಿಗೆ, ಒಂದು ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ಒಂದು ಹೋಟ್ಲಲ್ಲಿ ಇರಬೇಕಂದ್ರೂ ಕೂಡ ಅವ್ರಿಗೆ ಯಾವುದೇ ಥರದ ದಾಖಲಾತಿಗಳಿಲ್ಲ ಅವ್ರ ಹತ್ರ. ಹಿಂದೂ ಆಗುಟ್ಟಿ ಅದರಲ್ಲೂ ಲಿಂಗಾಯತ ಸಮುದಾಯದವರು ಅವರು. ಸೊ ಆ ಸಮುದಾಯಕ್ಕೆ ತಕ್ಕಂತಂಗೆ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಈಗ ಆಲ್ರೆಡಿ ಜೀವನದಲ್ಲಿ ನೊಂದ್ಬಿಟ್ಟಿದ್ದಾರೆ ಅವರು, ಮತ್ತೆ ನಾವು ನೋವು ಕೊಡಬಾರ್ದು. ಟರ್ನಿಂಗ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು, ಇಲ್ಲ ವೋಟರ್ ಐಡಿ ಇರಬೇಕು. ಅಕ್ಕ ಹತ್ರ ಕೇಳ್ತೀನಿ, ಅಕ್ಕ ನಿಮ್ಮ ಹತ್ರ ಆಧಾರ್ ಕಾರ್ಡ್ ವೋಟರ್ ಐಡಿ ಇದೆಯಾ? ಏನೂ ಇಲ್ಲಪ್ಪ, ಏನೂ ಇಲ್ಲಪ್ಪ ಅಂದ್ಮೇಲೆ ಬರ್ನಿಂಗ್ ಕೊಡೋದಾದ್ರೆ ಹೆಂಗೆ ಮೇಡಮ್? ಇದು 3,02,900 ಇದೆ. ದಯಮಾಡಿ ಇದಕ್ಕೊಂದು ಸಿಗ್ನೇಚರ್ ಬರುತ್ತೆ, ಕೌಂಟ್ ಆಗಿದೆ. ಇವಾಗ್ಲೂ ನೋಡಿ, ನೀವು ಸೀಮಾನ್ ಅಂತ ತಗೊಂಡ್ರು, ಅಯ್ಯೋ ಅವ್ನು ತುಂಬಾ ಒಳ್ಳೆ ವ್ಯಕ್ತಿ, ಮೀಡಿಯಾ ವಿಲ್ ನಾಟ್ ಕಮ್ ಅಂಡ್ ಹೆಲ್ಪ್ ಯು, ದೇ ಆರ್ ಸ್ಕೇರ್ಡ್ ಆಫ್ ಹಿಮ್. ಇಟ್ಸ್ ನಾಟ್ ದಟ್ ದೇ ಡೋಂಟ್ ಲವ್ ಮೀ, ಎವ್ರಿಬಡಿ ಲವ್ಸ್ ಮೀ ಇನ್ ತಮಿಳ್ನಾಡು. ಇವಾಗಲೂ ಕೂಡ ಹಿ ಈಸ್ ಅ ಪೊಲಿಟಿಕಲಿ ಹೀಸ್ ಆ ಗ್ರೂಪ್ ಆ ಥರ. ಹಿ ಈಸ್ ನಾಟ್ ಈಸ್ ನಾನು ಯಾವಾಗಲೂ ಫೈಟ್ ಮಾಡ್ತಿರೋ ವಿಚಾರ ಏನು ಅಂದರೆ, ದೇ ಆರ್ ನಾಟ್ ಅ ವೆರಿ ಅಪೋಸಿಟ್. ಅವ್ರಿಗೆ ರಾಜೀವ್ ಗಾಂಧಿನ ಕೊಂದಂಥ ಒಂದು ಆರ್ಗನೈಸೇಷನ್ ಅವರು. ಓಕೆ, ಟು ಬಿ ವೆರಿ ಆನೆಸ್ಟ್, ನಮ್ಗೆ ಅಷ್ಟು ನಾವು ಕರೆಕ್ಟಾಗಿ ಇದ್ದಿದ್ವಿ ಅಂದರೆ, ನಮ್ಮ ಒಂದು ಮಾರಲಿ ನಾವು ತುಂಬ ಅಪ್ರೈಟ್ ಆಗಿದ್ವಿ ಅಂದರೆ, ದಟ್ ಆರ್ಗನೈಸೇಷನ್ ಶುಡ್ ನಾಟ್ ಬಿ ರನ್ನಿಂಗ್ ಅ ಪಾರ್ಟಿ ಇನ್ ತಮಿಳ್ನಾಡು ಅಟ್ ಆಲ್. ಈವನ್ ನಾನು ಸಪೋರ್ಟ್ ಮಾಡ್ತಿರೋದು DMK, ದ ರೂಲಿಂಗ್ ಗೌರ್ಮೆಂಟ್. ಐ ಆಮ್ ಸಪೋರ್ಟಿಂಗ್ ಕಾಂಗ್ರೆಸ್. ನಾನು ದೊಡ್ಡ ಪಾರ್ಟೀಸ್ಗಳನ್ನೇ ಸಪೋರ್ಟ್ ಮಾಡ್ತಿದ್ದೀನಿ. ನಾವು ಈವನ್ ಇಫ್ ಐ ಗೋ ಜಸ್ಟ್ ಸೇ ಹಾಯ್ ಪುಟ್ಟ ಆಲ್ ಆಫ್ ಯು ಪ್ಲೀಸ್ ಕಾಸ್ಟ್ ವೋಟ್ ಫಾರ್ DMK ಅಂತ ಹೇಳಿದ್ರೆ, ಅಷ್ಟು ನನಗೆ ಫ್ಯಾನ್ ಫಾಲೋಯಿಂಗ್ ಇದೆ. ದೇ ಡೋಂಟ್ ವಾಂಟ್ ಮೀ ಟು ಕಮ್ ಟು ತಮಿಳ್ನಾಡು ಆ್ಯಂಡ್ ಅವನಿಗೇನು ಅಂದರೆ, ಐ ಹ್ಯಾವ್ ಟಾರ್ನಿಶ್ಡ್ ಹಿಸ್ ಇಮೇಜ್ ಇನ್ ಸಚ್ ಅ. ನಾನು ತಮಿಳ್ನಾಡು ಜನರು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೀನಿ. ಏನಂತ ನೀನು ಕನ್ನಡದವಳು, ತಮಿಳ್ನಾಡಲ್ಲಿ ಹೋಗಿ ಕರ್ನಾಟಕದವ್ರನ್ನ ಯಾಕಿಷ್ಟು ಕೀಳಾಗಿ ನೀನು ಟ್ರೀಟ್ ಮಾಡ್ತೀಯ ಅಂತ ಹೋರಾಟ ಮಾಡಿ 8 ತಿಂಗಳ ನಂತರ ತಮಿಳವ್ರು ಬೇಕಾಗಿಲ್ಲ ನನಗೆ ಅಂತ ಅಷ್ಟು ಗೌರವದಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ತಮಿಳ್ನಾಡಿಗೆ, ಕರ್ನಾಟಕಕ್ಕೆ. ತಮಿಳ್ನಾಡು ಬೇಕಾಗಿಲ್ಲಪ್ಪ ನನಗೆ, ತಮಿಳವ್ರ ಸವಾಸನೆ ಬೇಕಾಗಿಲ್ಲ, ನಾನೇನು ಅನಾಥ್ಲ, ನನ್ನ ಕರ್ನಾಟಕ ಇದೆಪ್ಪ, ನನ್ನ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. தமிழ்நாட்டு பொண்ணு எனக்கு இந்த செஞ்சு உங்கள்கிட்டலாம் கெஞ்சின்னு கேட்டுக்கிறேன் தெரியுமா? ತಮಿಳ್ನಾಡವ್ರನ್ನ ಬಿಡಿ, ನಾನು ತಮಿಳ್ನಾಡವ್ರನ್ನ ಯಾವತ್ತೂ ಮರ್ಯಾದೆ ಕೊಡೋದಿಲ್ಲ, ನನಗೆ ಬೇಕಾಗೂ ಇಲ್ಲ, ನಾನು ಅವ್ರ ಜಾತಿನೇ ಅಲ್ಲ, ನಾನು ಕನ್ನಡದವಳು. ಯಾಕೆ ನಿಮ್ಮ 2 ವರ್ಷ ನಾವು ಸಂಸಾರ ಮಾಡಿದ್ವಿ. And he also couldn't do anything. Then all of them said go to Seeman. I had already worked with Seeman and go to Seeman Bagge. He was my director. Just one few weeks back we had worked. ಇಲ್ಲ, ಅದಾದ ನಂತರ ನಾವು ಸೀಮಾನ್ ಹತ್ರ ಹೋದ್ವಲ್ಲ, ಸೀಮಾನ್ ನೆವರ್ ಡಿಡ್ ಎನಿಥಿಂಗ್ ಫಾರ್ ದಟ್ ಚೈಲ್ಡ್. ಹಿ ಪುಟ್ ಒನ್, ಅದೇನೋ ಹೇಬಿಸ್ ಕಾಪಸ್ ಅಂತ ಹಾಕಿದ್ರು, ಹೇಬಿಸ್ ಕಾಪಸ್ ಅಂತ ತಂದೆಗೆ ಬರಲ್ಲ ಅಂದ್ರು. 2 years ಏನಾಗೋಯ್ತು ಅಂದರೆ, ಹಿ ಗಾಟ್ ಡಿಸ್ಟ್ರಾಕ್ಟೆಡ್ ಆನ್ ಮೀ. ನನ್ನ ಒಂದು ಕೆಪಾಸಿಟಿ ನೋಡಿಬಿಟ್ಟು, ಓಕೆ ಮದುವೆ, ಹಿ ವಾಸ್ ಅನ್ಮ್ಯಾರಿಡ್ ಆ್ಯಂಡ್ ನಾನು ರೈಟ್ ಹ್ಯಾಂಡ್ ಥರ ತೊಗೊಂಡು ಬಂದ್ಬಿಟ್ರು. ಹಿ ಬ್ರಾಟ್ ಮಿ ಆಸ್ ಅ ರೈಟ್ ಹ್ಯಾಂಡ್ ಫಾರ್ ಹಿಸ್ ಥಿಂಗ್ ಬಿಫೋರ್ ಹಿಸ್ ಪಾರ್ಟಿ ಕೇಮ್. ನಾವು ನಮ್ಮ ತಮ್ಮರ ಖರ್ಚೆಲ್ಲ ಬರೋದಕ್ಕೆ ಮುಂಚೆನೆ ಐ ವಾಸ್ ವಿತ್ ಹಿಮ್. ಐ ವಾಸ್ ರೈಟ್ ಹ್ಯಾಂಡ್. ದ ಮೆನಿ ಟೈಮ್ಸ್ ಹಿ ವಾಸ್ ಇಂಪ್ರಿಸನ್ಮೆಂಟ್ ಎಲ್ಲ ಆದಾಗ ಎಲ್ಲ ನಾನು ರೈಟ್ ಹ್ಯಾಂಡ್ ಥರ. ಐ ವಾಸ್ ಹಿಸ್ ರೈಟ್. ಇಸ್ ವೆರಿ ಫಾಂಡ್ ಆಫ್ ಮೀ. ಆ ಟೈಮಲ್ಲಿ ಏನಾಯಿತು ಅಂದರೆ, ಈ ಜಾತಿ ಇದೆಲ್ಲ ಬಂತು. ಬಿಕಾಸ್ ಐ ಬಿಲಾಂಗ್ ಟು ಅ ಡಿಫ್ರೆಂಟ್ ಕಮ್ಯುನಿಟಿ, ಆಸ್ ಇಸ್ ಅ ಪಿಲ್ಲೈ ಕಮ್ಯುನಿಟಿ, ಹೀ ಇಸ್ ಅ ಡಿಫ್ರೆಂಟ್ ಕಮ್ಯುನಿಟಿ. ಅದರಲ್ಲಿ ಸ್ವಲ್ಪ ಇದಾಗಿ ಸ್ಪ್ಲಿಟ್ ಆದ್ವಿ. ஜனங்களுக்கு ஒரு வேலையே இல்லையா சார்? இங்க வந்து என்ன சொன்னாங்கன்னா, முந்தான இந்த வீடியோல என்ன சொல்றாங்கன்னா, தமிழ்நாட்டு ஜனங்களுக்கு ஒரு பெரிய மனுஷன் என்ன கூப்பிட்டு, அந்த பொண்ணு 12 வருஷமா கஷ்டப்படுது, வாடா சீமானிக்கு வா, அந்த உட்காந்து ஒரு மத்தியஸ்தம் பண்ணி நீ என்ன இதை பேசி முடின்னு சொல்லி, யாரும் பேச மாட்டீங்களா அப்படின்னு இங்கத பெரியவங்களை கூப்பிடுறாங்க. இது தமிழ்நாட்டு பெரியவங்களுக்கு கொடுக்கப்பட்ட அசைன்மெண்ட். அங்க நீங்க கன்னடத்துக்கு பெரியவங்களுக்கு கொடுக்கப்பட்ட அசைன்மெண்ட் என்னன்னு கேட்டீங்கன்னா, ಯಾರಾದರೂ ಒಬ್ರು ಗಂಡಸರು ಕರ್ನಾಟಕದಲ್ಲಿ ಜಯಪ್ರದನ ಚಪ್ಪಲಿ ತಗೊಂಡು ಬಾರಿಸ್ಬೇಕಾಗಿತ್ತಾ ಇಲ್ವಾ? ಜಯಪ್ರದಾವ ಸೆರುಪಲ್ಲಿ ಅಡಿக்கணும்.